ಹೆಂಗೆ ಕೊಡಂಗಿಲ್ಲ ನೋಡ್ದು ಆ ಥರ ಬಿಹೇವಿಯರು ನೀಟಾಗಿರ್ಬೇಕು ಪಬ್ಲಿಕ್ಗೆ ಫಸ್ಟಿಗೆ ಅದನ್ನ ಅವ್ರಿಗೆ ಕಲಿಸ್ತೇವೆ. ಯಾರೋ ಮತ್ತೊಬ್ಬರು ಸಾಲ ಕೊಡಕ್ಕೆ ಬೇರೆಯವರಿಗೆ ಮತ್ತೊಬ್ಬರ ಕಡೆ ಸಾಲ ತೆಗೆದು ಮತ್ತೆ ಸಾಲ ಕೊಟ್ಟಿಲ್ಲ ಅಂತ ಈ ಪರಿಸ್ಥಿತಿ ಬಂದಿದೆ. 25,000 ಏನು ಕಂತು ಐತೆ ಸರ್. ಆ ವಿಚಾರವಾಗಿ ನೀವು ಸ್ಯಾಂಕ್ಷನ್ ಮಾಡಿರ್ತೀರಿ ಫೋನ್ ಆಯ್ತಲ್ಲ ಅಲ್ಲಿ. ಹಾಂ ಸರ್, ನೀವು ಸ್ಯಾಂಕ್ಷನ್ ಮಾಡ್ತೀರಿ ನಿಮ್ಮ ಥರನೇ ಮತ್ತೊಬ್ಬರು ಸ್ಯಾಂಕ್ಷನ್ ಮಾಡಿದ್ರೆ 3 ಜನ ಕೊಟ್ಟಿದ್ರೆ ಕೂಡ ಇನ್ನೊಂದು ತುಂಬಬಹುದು ಕೆಪಾಸಿಟಿ ಇರ್ತದೆ ತುಂಬ್ತಾರೆ ಅವ್ರು ಕೊಟ್ಬಿಡ್ತಾರೆ. ಆ ಥರ ಇದೆ. ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ನಿತ್ಯ ಮೈಕ್ರೋ ಫೈನಾನ್ಸ್ಗಳ ಸಿಬ್ಬಂದಿಯ ಕಿರುಕುಳಕ್ಕೆ ನೊಂದ ಮಹಿಳೆಯರ ಕುರಿತು ಚಿರಾಯು ಕನ್ನಡ ವಾಹಿನಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿಶೇಷ ವರದಿ ಮಾಡಲಾಗಿತ್ತು. ಸುದ್ದಿ ಬಿತ್ತರಿಸುತ್ತಿದ್ದಂತೆ ತಹಶೀಲ್ದಾರ್ ಅವರು ಸಂಬಂಧಪಟ್ಟ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳನ್ನ ತುರ್ತು ಸಭೆ ಮಾಡಿ ಸಾಲಗಾರರಿಗೆ ತೊಂದರೆ ನೀಡಬಾರದು, ಸಾಲ ತುಂಬಲು ಕಾಲಾವಕಾಶ ನೀಡಬೇಕು ಎಂದು ಸಭೆಯಲ್ಲಿ ಸೂಚಿಸಿದರು. ಅಲ್ಲದೆ ಸಾಲ ತೆಗೆದುಕೊಳ್ಳುವಂತಹ ಸಾರ್ವಜನಿಕರು ಹಾಗೂ ಮಹಿಳೆಯರು ಸಾಲ ಸಿಗುತ್ತದೆ ಎಂದು ಮನಸ್ಸು ಇಚ್ಛೆ ಸಾಲ ಮಾಡಬಾರದು, ನಿಮಗೆ ಎಷ್ಟು ಸಾಲ ತುಂಬುವ ಸಾಮರ್ಥ್ಯ ಇದೆಯೋ ಅಷ್ಟೇ ಮಾಡಬೇಕು ಎಂದರು. ಕಬ್ಜಾ ಮಾಡೋದಾಗ್ಲಿ ಇದಾಗ್ಲಿ ನಮ್ಮಲ್ಲಿ ಉದ್ದೇಶನ ಇದ್ದಿತ್ತ ಅಂತ ಸರ್. ಎರಡು ಸೈ ಮಾಡ್ಕೊಂಡಿರ್ತೀರಲ್ಲ, ಕಂಡೀಷನ್ಸ್ ಹಾಕೊಂಡಿರ್ತಿರ್ಲಿಲ್ಲ. ನೀವು ಸಾಲ ತೀರಿಸಿದ್ರೆ ನಿಮ್ಮ ಮನೆಯನ್ನ ಒತ್ತಿ ಇದು ಮಾಡ್ಕೊಂಡಿರ್ತೀವಿ. ಇವ್ರಿಗೆ ಇಂಗ್ಲೀಷ್ ಗೊತ್ತಾಗಂಗಿಲ್ಲ ಕೂಡ ಎಲ್ಲ ಸೈ ಮಾಡಿರ್ತಾರೆ. ಈಗ ಬೇರೆ ಕಡೆ ಸಾಲ ಇದೆ ಅವ್ರು ಎಷ್ಟು ಕಡೆ ಇದೆ ಸಾಲ 8 ಕಡೆ ಸಾಲ ಇದೆ ಅದು. ಈ ವಿಷಯ ಅವ್ರ ಹೆಂಗೆ ಹೇಳ್ಬೇಕು? ಅವ್ರು ಹೇಳಂಗಿಲ್ಲ, ಸುಳ್ಳು ಹೇಳ್ತಾರೆ. ಅವ್ರು ಬೇಕಾಗಿತ್ತು ಸಾಲ ಚೆಕ್ ಮಾಡ್ಬೇಕು, ನಿಮ್ದಲ್ಲ ಕರ್ತವ್ಯ. ನೀವು ಚೆಕ್ ಮಾಡಿ ಕೊಡ್ಬೇಕು. ನೀವು ಅವ್ರಿಗೂ ಕೆಪಾಸಿಟಿ ಮೀರಿ ಸಾಲ ಕೊಡ್ತೀರಿ. ನೀವು ಕೆಪಾಸಿಟಿ ಮೀರಿ ಸಾಲ ಕೊಡೋದು, ಆಮೇಲೆ ಈ ತರ ನೀವು ಅವ್ರಿಗೆ ಕಿರುಕುಳ ಕೊಡೋದಾ? ಹೂನಪ್ಪ, ವಾರಕ್ಕಂತ ಏನಿರ್ತದೆ ಅದು ಏನ್ ಮಾಡ್ತಾರಲ್ಲ, ಎಂತ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರಿಗೆ ಇರ್ತದೆ ಆ ವಾರಕ್ಕಂತ. ಇವ್ರಿಗೆ ನೀವು ತಿಂಗಳ ಮಾಡಿದ್ರಲ್ಲ, ತಿಂಗಳು ಫಿಕ್ಸ್ ಮಾಡ್ಬೇಕಾಗಿತ್ತು. ವೀಕ್ಲಿ ಐತ್ರಿ, ಬೈ ವೀಕ್ಲಿ ಐತಿ, 4 ವೀಕ್ಲಿ ಐತಿ. ಅವ್ರಿಗೆ ಯಾವ್ದು ಬೇಕಾದ ತಗೊಂಡ್ರು ಅವ್ರಿಗೆ ವೀಕ್ಲಿ ಮಾಡೋದು ವೀಕ್ಲಿ ಕೊಟ್ಟರು ಸರ್. ಮೊದಲಿಂದ ವೀಕ್ಲಿನೇ ಇಲ್ಲ ಸರ್. ಅವ್ರಿಗೂ ನಾವು ವಾರ ಮಾಡ್ತೀವಿ. ಇವರಿಗೆ ರೀಪೇಮೆಂಟ್ ಕೆಪಾಸಿಟಿ ಎಲ್ಲಿವರೆಗೆ ಬರ್ತದೆ ಹೇಳ್ತಿದ್ದಾರೆ. 2ರಿಂದ 3 ತಿಂಗಳು ಟೈಮ್ ಹೊಂದಿದ್ದಾರೆ ಅವರು. ಅಲ್ಲಿವರೆಗೆ ನೀವು ಯಾವುದೇ ರೀತಿಯಿಂದ ಇವರಿಗೆ ಕಿರುಕುಳ ಕೊಡ್ತಕ್ಕಂಥದ್ದಲ್ಲ. ನಿಮ್ಮ ಸಿಬ್ಬಂದಿಗೆ ಯಾರು ವಸೂಲಿ ಮಾಡಕ್ಕೆ ಹೋಗ್ತಾರಲ್ಲ ಅವ್ರಿಗೂ ಹೇಳಬೇಕು, ನಿಮ್ಮ ಗಮನಕ್ಕೂ ಹೇಳಬೇಕು, ನಿಮ್ಮ ಮೇಲಾಧಿಕಾರಿಗಳಿಗೂ ತಿಳಿಸ್ಬೇಕು. ಈಗ 2-3 ತಿಂಗಳಿಂದ ಅವಕಾಶ ಕೊಟ್ಟಿವಿ ಸರ್, ಇನ್ನೂ 2-3 ತಿಂಗಳ ಅವಕಾಶ ಕೊಟ್ಟಿವಿ ಸರ್. ಈಗ ಇವರು ಮತ್ತೊಬ್ಬರು ಯಾರು ಬೇರೆ ಹೆಸರಲ್ಲಿ ಸಾಲ ತಗೊಂಡಿಲ್ಲ ಅಂತ ಹೇಳ್ತಾರಲ್ಲ ಸರ್, ಅವ್ರ ಮನೆಗೂ ಹೋಗ್ಬಾರ್ದು ಅಂತ ಹೇಳ್ತಾರೆ. ಹೌದು, ಅಲ್ಲಿ ಹೋದ್ರ ಅಂತಂದ್ರೆ ಇವರು ಅವ್ರಲ್ಲ. ಹಾ ಸರ್, ಅವ್ರನ್ನ ಕೇಳಬೇಕಲ್ಲ ಸರ್, ಹಿಂಗಾಗಿ ಅವ್ರ ಕಡೆಗೆ ಹೋಗಿರ್ತೀವಿ ಸರ್. ಆಯ್ತು, ಅವ್ರನ್ನ ಕೇಳಲಿ. ಆದ್ರೆ ಯಾವುದೇ ರೀತಿಯಿಂದ ಜಬರ್ದಸ್ತಿ ಇಲ್ಲ, ಕೇಳಬೇಕು. ಅವ್ರು ಎಷ್ಟು ದಿವಸ ಟೈಮ್ ಕೇಳ್ತಾರೆ ಅಷ್ಟು ದಿವಸ ನೀವು ಅವ್ರಿಗೆ ಅವಕಾಶ ಮಾಡ್ಕೊಡಿ. ಆ ತರ ಜಬರ್ದಸ್ತಿ ಏನೇ ಇದ್ರು ಒಂದು ನಮ್ಮ ಫೋನ್ ನಂಬರ್ ಅಂತೂ ಪ್ರತಿಯೊಂದು ಲೋನ್ ಕಾರ್ಡ್ ಹೋಗಿರುತ್ತೆ ಸರ್, ಬುಕ್ ಒಳಗೆ ಇರುತ್ತೆ. ಒಂದು ಫೋನ್ ಮಾಡಿದ್ರೆ 15 ನಿಮಿಷದೊಳಗೆ ಬಂದ್ರೆ ಬೇಕಾದ್ರೆ ಬರ್ಲಿ. ಅವರು ನಿಮ್ಮ ವಿಚಾರವಾಗಿ ಏನಾದ್ರು ಹೆಚ್ಚು ಕಡಿಮೆ ಮಾತಾಡಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ಸಾಲ ಆಗಿದೆ. ಮಾನಸಿಕವಾಗಿ ಪೂರಾ ಇದನ್ನಾಗ್ಯಾರೋ ಏನೋ ವೀಕ್ ಆಗಿದ್ದಾರೆ. ಬೇರೆಯವ್ರನ್ನು ಮತನಿಸಿಕರ ಕರ್ಸಿದೀನಿ. ಈಗ ಎಲ್ಲರಿಗೂ ಹೇಳಿದೀನಿ, 15 ಹೇಳ್ತಾ ಇದ್ದೀನಿ. ಅವರು ಇನ್ನೂ 2ರಿಂದ 3 ತಿಂಗಳು ಟೈಮ್ ತಗೊಂಡಿದ್ದಾರೆ. ಅಲ್ಲಿವರೆಗೆ ಅವ್ರಿಗೆ ಅವಕಾಶ ಮಾಡಿಕೊಡು, ಆಮೇಲೆ ಅವ್ರ ಕಡೆ ವಸೂಲಿ ಮಾಡಿಕೊಡು. ಅಲ್ಲಿವರೆಗೆ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥಲ್ಲ. ಈಗ ಹೇಳ್ತೀನಿ ಮತ್ತೆ ಅದನ್ನು ಮೀರಿ ಮತ್ತೆ ಏನಾದರೂ ಮಾಡಿದ್ರೆ ಮತ್ತೆ ನಾವು ಆ್ಯಕ್ಷನ್ ಮಾಡ್ತೀವಿ ಅಷ್ಟೇ. ಮೊದಲೇ ನಿಯಮ ಮೀರಿ ಮಾಡಿದ್ರೆ ಸಾಲ ಕೊಟ್ಟಿದ್ರು. ಸಮಸ್ಯೆ ಎಲ್ಲಿ ಬರ್ತದೆ ಸರ್, ಈಗ ಅವ್ರನ್ನ ಇದು ಕೇಳೋದಕ್ಕೋಸ್ಕರ ಅವಕಾಶ ಕೊಟ್ಟು ಮಾಡಬೇಕು. ಈಗ ಮತ್ತು ಬೇರೆ ಒಂದು ಕಡೆಯಿಂದ ಎತ್ಕೊಂಡಿರ್ತಾರಲ್ಲ ಸರ್, ಅವ್ರನ್ನ ಕೇಳಬೇಕು. ಬೇರೆಯವರು ಕೊಡ್ಬೇಕಾದ್ರೂ ನೋಡ್ಬೇಕು. ಅವ್ರು ಹಿಂದಿನ ಇದೇನು ಸಾಲ ಇದೆ ಎಲ್ಲ ನೋಡ್ಬೇಕು. ಅವರು ಅಲ್ಲ ಸರ್, ಇನ್ನೊಂದು ಹೊಸ ವ್ಯಕ್ತಿ ಕಡೆಯಿಂದ ಸಾಲ ತಗೊಂಡಿದ್ದಾರೆ ಸರ್. ಈಗ ಅವರು ಅಕೌಂಟಿಗೆ ಅವ್ರ ಅಕೌಂಟಿಗೆ ಡಿಪಾಸಿಟ್ ಮಾಡಿದ್ರೆ ಅವ್ರ ಪದ್ಧತಿ ಸಾಲ ಯಾರು ತಗೊಂಡ್ರೆ ಅವ್ರು ಕೇಳಿ ಇವ್ರನ್ನ ಕೇಳ್ತೀರಿ ನೀವು. ಈಗ ಅವ್ರನ್ನೇ ಕೇಳಬೇಕು. ಹೌದು, ಅವ್ರನ್ನ ಕೇಳಬೇಕು. ಸಾಲ ಯಾರು ತಗೊಂಡ್ರೆ ಅವ್ರನ್ನ ಕೇಳಬೇಕು. ಅವ್ರನ್ನ ಕೇಳಬೇಡ ಅಂತ ಹೇಳ್ತಾರೆ. ಇವರು ನಿರ್ಮಲ ಸುಲ್ಗಾರ ಈಗ
ಎಲ್ಲ ಮಂದಿ ಏನಾದ್ರು ಅವ್ರ ಅಕೌಂಟ್ಗೆ ಎಲ್ಲ ಅವರೇ ಇದೆ ಸರ್. ಆದ್ರೆ ಡೆಪಾಸಿಟ್ ಆದ್ಮೇಲೆ ಈಗ ಅವ್ರನ್ನ ತಂದು ಸಿಗಿ ಕೊಟ್ಟಿದ್ದಾರೆ ಆ ಥರ ಆಗಿದ್ದಾವೆ ಸರ್. ಈಗ ಮತ್ತೆ ಅವ್ರ ಮನೆಗೂ ನಾವು ಹೋಗಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾರೆ ಸರ್. ಆದರೂ ಅವಕಾಶ ಕೊಟ್ಟು ನಾವು ಒಂದ್ಸರಿ ಬರೋ ಅಂತ 10 ಸರ್ತಿ ಬಂದು ಅವ್ರು ಹೇಳಿರೋ ಟೈಮಿಗೆ ಬರ್ತೀವಿ ಸರ್. ಇವತ್ತಾಗಲ್ಲ ಗುರುವಾರ ಬಂದ ಹೇಳಿರಲ್ಲ ಹೊರಗೆ ಬಿಡಾಕ್ತಾ ಇರೋದು ನಾವು ಈಗ ನಾನೇ ಇಲ್ಲೇ ನಾವು ಹೇಳ್ರಿ ನಾವು ಎಷ್ಟು ಅವಕಾಶ ಕೊಟ್ಟಿವಿ ಏನ್ ಮಾಡಿದಾರ ಅಂತ ಹೇಳಿ. ಅಲ್ಲ ಅವ್ರು ಇಲ್ಲ ಈಗ ಹಂಗೆ ಯಾರು ಬಾರಿಸ್ ಮಾಡ್ತಾರೆ ಸರ್ ಅವರು. ಯಾರು ಸರ್ ನನ್ನ ಮಗಳದ್ದು ನಮ್ಮ ಹತ್ತಿದ ಓಟ್ ಕ್ಲಿಯರ್ ಮಾಡ್ಯಾರ ಅವ್ರಿಗೆ. ಈ ಕೇಳಿ ಇದೆಲ್ಲ ಕಟ್ಟಿಸ್ಕೊಂಡು ಮುಗಿಸ್ಕೊಂಡ್ರಿ ಏನ್ ಮಾಡ್ಬೇಕ್ರಿ ಸರ್ ನಾವೆಲ್ಲ. ಅವ್ರು ಬೇರೆ ಬೇರೆ ಕಡೆ 8 ಕಡೆ 10 ಕಡೆ ಸಾಲ ಇದ್ದು ನೋಡ್ಕೊಂಡು ನೀವು ಕೊಡ್ಬೇಕಾಗಿತ್ತು. ಅವ್ರ ಕೆಪಾಸಿಟಿ, ಅವ್ರ ರೀಪೇಮೆಂಟ್ ಕೆಪಾಸಿಟಿ ಏನಿದೆ ಅದನ್ನ ನೋಡ್ಕೊಂಡು ಕೊಡ್ಬೇಕಾಗಿತ್ತು. ಅದನ್ನ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಈಗ ಕೆಲವೊಬ್ಬರು ಏನೋ ಅವ್ರು ಮನೆಗೆ ಹೋಗಿ ದಬಾಣಿಕೆ ಮಾಡಿ ಅಥವಾ ಬೆದರಿಕೆ ಒಡ್ಡಿ ಜೀವ ಬೆದರಿಕೆ ಹಾಕತ್ತಾರ ಅಂತ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಆ ತರ ಹಂಗೇನಾರ ಇತ್ತು ಅಂದ್ರೆ ಸರ್ ನಮ್ಮ ಸಿಬ್ಬಂದಿ ಮೇಲೆ ನಾವ ಕಠಿಣ ಕ್ರಮ ಕೈಗೊಳ್ತೀವಿ. ಆ ತರ ಇದ್ರೆ ನಿಮ್ಮ ಎದುರಿಗೆ ಹೇಳಿದ್ದೀನಿ, ನಂಬರ್ ಐತಿ ನಿಮ್ ಕಡೆಗೆ, ಯಾವಾಗಾರ ಫೋನ್ ಮಾಡ್ರಿ, ನಾನು ರಿಸೀವ್ ಮಾಡಿ ಮಾತಾಡ್ತೀನಿ. ಆ ತರ ಏನಾಗಿದೆ ಅಂದ್ರು ನಮ್ಗೆ ಕಾಲ್ ಮಾಡಿ, ನಾವು ಅವ್ರ ಮೇಲೆ ಅವ್ರಿಗೆ ನಾವು ಹೇಳಕ್ಕಾಗಲ್ಲ. ಅಲ್ಲ ಅವ್ರು ಇಲ್ಲಿ ಕರೆಸ್ಬೇಕು, ಯಾಕಂದ್ರೆ ನಮ್ಗೆ ಅವಕಾಶ ಇಲ್ಲ. ಈಗ ನಮ್ಮ ಕಂಪ್ನಿಯವ್ರಾದ್ರೆ ನಮ್ಮ ಅಲ್ಲ ಈ ಕಡೆ ಈಗ ಬಂದಿಲ್ಲ, ಮೀಟಿಂಗ್ ಕರೆದು ಬಂದಿಲ್ಲ. ಈಗ ನೀವು ಈ ಬಂದವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಅವ್ರಿಗೆ ಯಾವುದೇ ರೀತಿಯಿಂದ ಮಾನಸಿಕ ದೈಹಿಕ ಕಿರುಕುಳ ಕೊಡ್ತಕ್ಕದಲ್ಲ. ಒಮ್ಮೆಲೆ ಏನಾದ್ರೂ ಅನಾಹುತ ಆದ್ರೆ ನೀವು ಜವಾಬ್ದಾರ ಆಗ್ತೀರಿ, ಮತ್ತೆ ಸೀರಿಯಸ್ ಆಕ್ಷನ್ ಆಗ್ತದೆ ಇದ್ರಾಗೆ. ಈಗ ಅವ್ರು ಹೇಳಿರೋದಕ್ಕೆ ಸರ್ ನಾವು ಅವಕಾಶನೂ ಕೊಟ್ಟಿದ್ದೀವಿ. ಟೈಮ್ ಕೇಳಿದ್ರೆ ಅವ್ರು 2-3 ತಿಂಗಳು ಟೈಮ್ ಕೇಳ್ತಿದ್ದಾರೆ. ಅವ್ರಿಗೆ ಯಾವಾಗ ತೀರ್ಸೋ ಶಕ್ತಿ ಬರ್ತದೆ ಅವಾಗ ತೀರ್ಸ್ತಾರೆ ಅವರು. ನೀವು ಅಲ್ಲಿವರೆಗೆ ಸಮಾಧಾನ ಅಂತ ಹೇಳ್ಬೇಕು. ಈಗ ಅವರೆಲ್ಲ ಬಿತ್ತಿದ್ದಾರೆ. ಜುಲೈ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಏನೋ ಬರ್ತವೆ, ಈಗ ಬರ್ತವೆ, ಅದನ್ನ ನೋಡ್ಕೊಂಡು ತೀರಿಸ್ತಾರೆ ಸಾಲನ. ಅಲ್ಲಿವರೆಗೆ ನೀವು ಯಾವುದೇ ರೀತಿಯಿಂದ ಅವರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು. ಇನ್ನು ಉಳಿದವ್ರಿಗೆ ಬ್ಯಾಂಕಿನವರೆಗೂ ನಾನು ನೇರ ಹೇಳ್ತೀನಿ. ಅವ್ರು ಮಾಧ್ಯಮದವ್ರು ಬಂದಿದ್ದಾರೆ, ಅವರು ಸಹ ಇದನ್ನು ನಿನ್ನೆ ನ್ಯೂಸ್ ಮಾಡಿದವರು, ನಿನ್ನೆ ಅವ್ರು ಬಂದು ನ್ಯೂಸ್ ಮಾಡಿದ್ರೆ ನಿಮ್ಮ ಪೇಪರ್ದಾಗ ನೋಡಿರ್ಬೋದು. ನಾವು ಸೀರಿಯಸ್ ಆಕ್ಷನ್ ತಗೋತೇವೆ ಅಂತ ನೀವು ಫೋನ್ದಾಗ ಮಾತಾಡಿದ್ವಿ. ಅದಕ್ಕೆ ನೀವು ಇವತ್ತು ಕರ್ಸಿದ್ವಿ. ಇವರು ಪರವಾಗಿಲ್ಲ, 4 ಜನ ಇದ್ರು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಈಗ ಅವ್ರಿಗಾದ್ರೂ ಇವ್ರಿಗಾದ್ರೂ ಆಗಲಿ, ಇವ್ರ ಜೊತೆ ಯಾರು ಸಾಲ ತಗೊಂಡಿದಾರಲ್ಲ ಅವ್ರಿಗೂ ಅದನ್ನ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ನೀವು ನಿಮ್ಮ ಸೊಸೈಟಿಯವ್ರು, ನಿಮ್ಮ ಸ್ಟಾಫು, ನಿಮ್ಮ ಬ್ಯಾಂಕ್ ಫೋನ್ ಮಾಡೋದಾಗಲಿ ಅಥವಾ ಅವ್ರ ಮನೆಗೆ ಹೋಗಿ ಕೆರ್ಕೊಂಡು ಕೊಡೋದಾಗಲಿ ಮಾಡಬಾರ್ದು. ಏನಾದರೂ ಅನಾಹುತ ಆದರೆ ನೇರವಾಗಿ ನಿಮ್ಮನ್ನೇ ಜವಾಬ್ದಾರಿ ಮಾಡಿ. ವಿಸಿಟ್ ಮಾಡೇ ಮಾಡ್ತೀವಿ ಸರ್. ಅಲ್ಲ ವರ್ತನೆ ಮಾಡೋದು ಅಂತಾರೆ, ಅದು ಕಿರುಕುಳೋದನ್ನ ಅನಿಸ್ದಂಗೆ ಆಗ್ತದೆ. ಸರ್ ಈಗ ಒಂದ್ಸತಿ ಬಂದ ಮೇಲೆ ಸರ ನಮಗೆ ಇಂಥ ದಿನ ಅವಕಾಶ ಕೊಡ್ರಿ ಅಂತ ಕೇಳ್ತಾರೆ ಸರ್. ಆ ದಿನ 4 ದಿವಸನೋ 8 ದಿವಸನೋ ಒಂದು ಅವಕಾಶ ಹೇಳ್ತಾರೆ ಸರ್. ಮತ್ತೆ ಆ ದಿವಸಕ್ಕೆ ಬಂದಿಲ್ಲ ಅಂತಂದ್ರೆ ಮತ್ತೆ ಅವ್ರು ಆಗ್ತದೆ ಅನ್ನೋದನ್ನ ಅವ್ರಿಗೆ ಹೇಳ್ಬೇಕು. 4 ದಿವಸ ಹೇಳ್ತೀನಿ, 4 ದಿವಸ ಬರ್ತಾರೆ ಅವರು. ಮತ್ತೆ 4 ದಿವಸ ಬಂದಿನ ಮತ್ತೆ ಕೇಳೋದಲ್ಲ ಸರ್. ಇನ್ನೊಂದು 8 ದಿವಸ ಹೇಳಿದ್ರೆ 8 ದಿವಸ ಬಿಟ್ಟು ಬರ್ತೀವಿ ಸರ್. ಅದಕ್ಕೆ ಹೇಳೋದ ತಾರೀಕು ದಿನಕ್ಕಿಂತ ಮುಂಚೆ ಬಂದ್ರೆ ಅದು ನಮಗೆ ಇದು ಅನಿಸ್ತದೆ ಸರ್. ಅವ್ರು ಹೇಳಿದ ತಾರೀಕಿಗೆ ಟೈಮಿಗೆ ಹೇಳಿ ಬಂದು ಅವಕಾಶ ಹೇಳಿದ ಕೊಟ್ಟಿದ್ದ ಟೈಮ್ಗೆ ಬರ್ತೀವಿ ಸರ್. ಮತ್ತೆ ಅವಾಗ ಕೇಳಬೇಕಲ್ಲ ಸರ್. ಆ ತರ ಹೆಂಗ ಅವಕಾಶ ಕೇಳಿದಾರಲ್ರಿ, ನಾವು ಇದು ಮಾಡ್ಕೊಂಡು ಓಡಾಡ್ಕೊಂಡು ಅವ್ ಬಂದ ಅವ್ರು ಹೇಳಿದ ಟೈಮ್ ಒಳಗ ಇವತ್ತು ಬೆಳಗ್ಗೆ ನಾನು ಬಂದು ಎಲ್ಲ ಜನ್ಮ ಮಾಡ್ಯಾರ. ಅಲ್ಲೆಲ್ಲಾರ ಮನೆಗೆ ಹೋಗ್ಯಾರ. ಯಾವ ಮನೆ ಐತಿ ತೋರಿಸಿರ್ಲಿ ಅಂತ ನಮ್ಮ ಆಫೀಸಿಗೆ ಕರೆದಾಗ ನೀವು ಬಂದು ಸರ್ ಕಡೆ ಕೊಟ್ರಿ ಮತ್ತೆ ಅವ್ರು ಹೇಳಿ
ಒಟ್ಟಾರೆ ಚಿರಾಯು ಕನ್ನಡ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸುತ್ತಿದ್ದಂತೆ ತಾಲೂಕು ಆಡಳಿತದ ಮುಖ್ಯಸ್ಥರಾದ ತಹಶೀಲ್ದಾರ್ ಅವರು ಎಚ್ಚೆತ್ತುಕೊಂಡು ನೊಂದ ಮಹಿಳೆಯರ ಸಹಾಯಕ್ಕೆ ನಿಂತಿದ್ದಲ್ಲದೆ ಅವರಿಗೆ ಧೈರ್ಯ ತುಂಬಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಸಾಲ ತುಂಬಲು ಕಾಲಾವಕಾಶ ಕಲ್ಪಿಸಿದ್ದಾರೆ. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.